ಬೆಂಗಳೂರಿನಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಿಶೇಷ ಸಂಪುಟ ಸಭೆ ಮುಂದೂಡಿಕೆ ವಿಚಾರವಾಗಿ. ಒಳ ಮೀಸಲಾತಿ ಸಂಬಂಧ ವಿಶೇಷ ಸಂಪುಟ ಸಭೆ ಮುಂದಕ್ಕೆ ಹಾಕಲಾಗಿದೆ. ಎಜಿ ಸಲಹೆ ಮೇರೆಗೆ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸಭೆ ನಡೆದಿದ್ರೂ ಕೂಡ ಅದರ ತೀರ್ಮಾನ ಹೊರಗಡೆ ಗೊತ್ತಾದರೆ ಸಮಸ್ಯೆ ಆಗಬಹುದು, ಚುನಾವಣೆಯ ಮೇಲೆ ಪರಿಣಾಮ ಕೂಡ ಆಗಬಹುದು. ಹೀಗಾಗಿ ಸಭೆಯನ್ನೇ ಮುಂದಕ್ಕೆ ಹಾಕಲಾಗಿದೆ ಅಂತ ಹೇಳಿದರು. ಇನ್ನು ಶಾಸಕರಿಂದ ಆರ್ಸಿಬಿ ಮ್ಯಾಚ್ಗೆ ಟಿಕೆಟ್ಗಳಿಗೆ ಬೇಡಿಕೆ ವಿಚಾರವಾಗಿ ಮಾತನಾಡಿ, ಶಾಸಕರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ, ಸರ್ಕಾರ ಎಷ್ಟು ಮಟ್ಟಿಗೆ ಇದರಲ್ಲಿ ಭಾಗಿಯಾಗುತ್ತೆ ಅನ್ನೋದನ್ನು ನೋಡಬೇಕು. ಈವರೆಗೂ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ದುರಂತ ಆದ ಹಿನ್ನೆಲೆಯಲ್ಲಿ ಕಮಿಟಿಗೆ ಶಿಫಾರಸು ಅಳವಡಿಕೆ ಮಾಡಿಕೊಂಡು ಪಂದ್ಯ ಆಡಿಸೋದಕ್ಕೆ ಅನುಮತಿ ಕೊಟ್ಟಿದ್ದೇವೆ. ಶಾಸಕರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಆರ್ಸಿಬಿ ಕೆಎಸ್ಸಿಎನವರು ಇದನ್ನ ಯಾವ ರೀತಿ ನೋಡ್ತಾರೆ ಅಂತ ನೋಡಬೇಕು. ಅವರೇ ಇದರ ಬಗ್ಗೆ ತೀರ್ಮಾನವನ್ನ ತಗೊಳ್ಬೇಕು ಅಂತ ಹೇಳಿದ್ರು. ಪರಮೇಶ್ವರ್ ಅವರನ್ನ ಒಂದಷ್ಟು ಜನ ಎಸಿಪಿಗಳು ಭೇಟಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೆಲವು ಬಡ್ತಿ ಪಡೆದ ವಿಚಾರದ ಸಂಬಂಧ ಅವರು ಭೇಟಿಯನ್ನ ಮಾಡಿದ್ದಾರೆ. ನೇಮಕಾತಿಗೆ ಸದ್ಯ 20% ನೇರ ನೇಮಕಾತಿ, 80% ಪ್ರಮೋಷನ್ ಮಾಡುವಂತಹ ನಿಯಮ ಇದೆ. 20ರಿಂದ 80ರ ಆಸುಪಾಸಿನಲ್ಲಿ ಈಗ ನೇಮಕಾತಿ ಇದೆ. ಇದನ್ನ ಕೆಲವರು ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರು. ಕೋರ್ಟ್ಗೆ ಹೋಗದವರು ಭೇಟಿಗೆ ಬಂದಿದ್ರು ಅಂತ ತಿಳಿಸಿದ್ರು. ಸಂಪುಟ ಪುನರ್ರಚನೆಯ ವಿಚಾರವಾಗಿ ಮಾತನಾಡಿದಂತಹ ಪರಮೇಶ್ವರ್ ಅವರು ಪುನರ್ರಚನೆ ಬಗ್ಗೆ ಸಿಎಂ ಅವರೇ ಹೇಳಬೇಕು, ಏನೇ ಆದರೂ ಕೂಡ ಅಧಿಕೃತವಾಗಿ ಸಿಎಂ ಅವರೇ ಇದ್ರ ಬಗ್ಗೆ ಮಾತಾಡಬೇಕು. ಕೆಲವರು ಸಭೆಯನ್ನ ನಡೆಸಿದ್ದಾರೆ, ಡಿನ್ನರ್ ಅನ್ನ ಮಾಡಿದ್ದಾರೆ, ಹೈಕಮಾಂಡ್ ಸಮಯ ಕೇಳಿ ದೆಹಲಿಗೂ ಕೂಡ ಹೋಗ್ತಾರೆ. ಸಚಿವರಾಗೋದಕ್ಕೆ ಎಲ್ಲರೂ ಕೂಡ ಸಮರ್ಥರೇ, ಯಾರಿಗೆ ಅವಕಾಶ ಸಿಗುತ್ತೋ ಅವರು ಆಗ್ತಾರೆ ಅಂತ ಹೇಳಿದ್ರು. ಅದೇ ಒಂದು ನಾವು ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಲೀಗಲ್ ಪೊಸಿಷನ್ ಏನಿದೆ ಅಂತೇಳಿ ಚೆಕ್ ಮಾಡಿಕೊಂಡ್ರು. ಯಾಕೆಂದರೆ ನಾವು ಸ್ಪೆಷಲ್ ಕ್ಯಾಬಿನೆಟನ್ನು ಅದಕ್ಕಾಗಿ ಕರೆದಿದ್ದು. ಅವರ ಪ್ರಕಾರ ಈವನ್ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡೋದು ಕೂಡ ಮತ್ತು ಏನಾದರೂ ಡಿಸಿಷನ್ ತೊಗೊಳ್ಳೋದು ಕೂಡ ಆಗಬಾರ್ದು. ನೀವು ಅನೌನ್ಸ್ ಮಾಡೋದು ಬಿಡೋದು ಬೇರೆ, ಆದರೆ ಡಿಸ್ಕಷನ್ ಆಗಿ ಸಮಾವು ಏನಾದರೂ ಇನ್ಫಾರ್ಮೇಷನ್ ಆಚೆ ಬಂದರೆ ದ್ಯಾಟ್ ಪ್ರಾಬಬ್ಲಿ ಮೇ ಇನ್ಫ್ಲೂಯೆನ್ಸ್ ದಿ ವೋಟರ್ಸ್ ಅನ್ನೋ ಥರ ಏನೋ ಒಂದು ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸು ಆ ಕೋಡ್ ಆಫ್ ಕಂಡಕ್ಟಲ್ಲಿ. ಅದಕ್ಕೆ ಅವರು ಲೀಗಲ್ ಪೊಸಿಷನನ್ನು ಚೆಕ್ ಮಾಡಿದರು ಅಡ್ವೊಕೇಟ್ ಜನರಲ್ ಹತ್ರ, ಆಮೇಲಿಂದ ಎಲೆಕ್ಷನ್ ಕಮಿಷನ್ ಅವ್ರ ಹತ್ರ. ಅದಕ್ಕೆ ಅವರು ಇಲ್ಲ, ನೀವು ಮಾಡೋದು ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ 9ನೇ ತಾರೀಕು ಆದಮೇಲೆ ಮಾಡೋಣ ಅಂತ ಹೇಳಿ. ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ, ನೋಟಿಫಿಕೇಷನ್ ಮಾಡೋಕ್ಕೆ ಬರೋಲ್ಲ. 9ನೇ ತಾರೀಕು ನಂತರನೇ ಆಲ್ ನೋಟಿಫಿಕೇಷನ್ಸ್ ವಿಲ್ ಬಿ ಡನ್ ಅಂತ ಹೇಳಿ. ಹೌಸ್ನಲ್ಲಿ ಪಕ್ಷಾತೀತವಾಗಿ IPL ಟಿಕೆಟ್ಗಳನ್ನು ರಾಜಕಾರಣಿಗಳಿಗೆ, MLAಗಳಿಗೆ, ಅವ್ರ ಫ್ಯಾಮಿಲಿಗಳಿಗೆ ಕೊಡಬೇಕು, ನಮಗೆ VIP ಗಳಾಗಿದ್ದೀವಿ, ನಮ್ಮನ್ನು VIP ಥರ ಟ್ರೀಟ್ ಮಾಡಬೇಕು ಅಂತ ಸ್ಪೀಕರ್ ಮುಂದೆನೇ ಮನವಿ ಮಾಡಿದ್ದಾರೆ. ಇದನ್ನು ಯಾವ ಥರ ನೋಡ್ತೀರಾ ಸರ್? ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಗೌರ್ಮೆಂಟು ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟು, ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025ರ ಘಟನೆ ನಮಗೆ, ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ನಾವಲ್ಲಿ ಈ ಥರ ಆಗಿದೆ ಅಂದ ಮೇಲೆ ಸರ್ಕಾರ, ಪೊಲೀಸ್ ಇಲಾಖೆ, ನಾವು ಪೊಲೀಸ್ನವರು ಬರೀ ಸೆಕ್ಯೂರಿಟಿ ಕೊಡ್ತಾಯಿದ್ರು ಇಲ್ಲಿವರೆಗೂ. ಈಗ ಇದೆಲ್ಲವನ್ನು ನೋಡ್ತಕ್ಕಂಥ ರೀತಿಯಲ್ಲಿ ವಿ ವರ್ ಫೋರ್ಸ್ಡ್. ಅದಕ್ಕೆ ಜಸ್ಟಿಸ್ ಕುನ್ನಾ ಅವರನ್ನು ಕಮಿಷನ್ ಮಾಡಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಕೂಡ ಗಮನಕ್ಕೆ ತಗೊಂಡು ಆ ಕಮಿಷನ್ನು ರೆಕಮೆಂಡೇಷನ್ಸ್ ಮಾಡಿದ ಮೇಲೆ ನಾವು ಆ ಕಮಿಟಿಯವರಿಗೆ, ಹೊಸ ಕಮಿಟಿ ಆಗಿದೆ KCAನಲ್ಲಿ, ಅವರಿಗೆ ತಿಳಿಸಿದ್ದು ರೆಕಮೆಂಡೇಷನ್ ಈ ಥರ ಇದೆಯಪ್ಪ, ನೀವು ಇಲ್ಲಾಂದರೆ ಇದನ್ನೆಲ್ಲ ನೀವು ಮಾಡೋದಿಲ್ಲ ಅಂದರೆ ನಾವು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಕೆಲವೆಲ್ಲ ದೊಡ್ಡ 1 ವರ್ಷ ಆಗುವಂಥದ್ದು ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದು ಮುಗಿಯೋದು ಒಂದು 6 ತಿಂಗಳು, ವರ್ಷ ಆಗುತ್ತೆ. ಖರ್ಗೆ ಅವರ ಲಿಸ್ಟು, CM ಅವರ ಲಿಸ್ಟು, DCM ಅವರ ಲಿಸ್ಟು ಇರೋದ್ರಿಂದಾಗಿ ಅದು ಕ್ಲಿಯರೆನ್ಸ್ ಆಗಿಲ್ಲ. ದೆಹಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಯಾರು? ಎಲೆಕ್ಷನ್ ಮುಗಿದ ಬಳಿಕ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಹೌದು, ಅವರಲ್ಲೇ ಡಿನ್ನರ್ಗಳು ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಭೇಟಿ ಮಾಡ್ತೀವಿ ಅಂತೇಳಿ ಡೆಲ್ಲಿಗೆ ಅಪಾಯಿಂಟ್ಮೆಂಟ್ ಕೇಳ್ಕೊಂಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವರು ಎಲಿಜಿಬಲ್ ಇದ್ದಾರಲ್ಲ, ನೆನ್ನೆ ಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದ್ರಲ್ಲ, 224 ಜನನೂ ಕೂಡ ಸಮರ್ಥರಿದ್ದಾರೆ ಅಂತ. ಸೊ ಯಾರಿಗೆ ಅವಕಾಶ ಸಿಗುತ್ತೆ ಅವ್ರು ಆಗ್ತಾರೆ. ಒಳ ಮೀಸಲಾತಿ ಸಮುದಾಯ ಅಸಮಾಧಾನ ವ್ಯಕ್ತಪಡಿಸಿದೆ. ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ನಾನೇನು ಮಾಡಬೇಕು?
ಅಲ್ಲ ಅವರು ಅಲ್ಲ ರೀ ಅವರು ಸಿ ಎಲ್ಲ ಸಮುದಾಯಗಳು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾವೆ. ಅದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡೇ ಅಂತಿಮ ತೀರ್ಮಾನ ಮಾಡುತ್ತೇವೆ. ಕಾನೂನಿನ ಚೌಕಟ್ಟಲ್ಲಿ ಕಾನೂನಿದೆ ಅಲ್ವಾ, ಕಾನೂನಿನ ಚೌಕಟ್ಟಿನಲ್ಲಿ ಅಂತಿಮ ತೀರ್ಮಾನ ಸರ್ಕಾರ ಮಾಡುತ್ತೆ. ಏನು ಅವಕಾಶ ಇದೆ ಅವರಿಗೆ, ಇವರಿಗೇನು ಅವಕಾಶ ಇದೆ, ಮತ್ತೊಬ್ಬರಿಗೇನು ಅವಕಾಶ ಇದೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ. So with respect to what happened at the assembly yesterday, ಆಯ್ತು ನಡಿ.